ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ತಮಿಳುನಾಡು ಸಿಎಂ ವಿಜಯ್ ಅವರ ಸಾಧನೆಯನ್ನ ಕೊಂಡಾಡಿದ್ದಾರೆ ರಜನಿಕಾಂತ್. ಎಂಜಿಆರ್ ಮತ್ತು ಎನ್ಟಿಆರ್ ಸಾಧನೆಯನ್ನು ವಿಜಯ್ ಮೀರಿಸಿದ್ದಾರೆ. ವಿಜಯ್ ಸಾಧನೆ ನನಗೆ ಅಚ್ಚರಿ ಮತ್ತು ಖುಷಿಯನ್ನ ತಂದಿದೆ ಅಂತ ಚೆನ್ನೈನಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಸೂಪರ್ ಸ್ಟಾರ್ ರಜನಿಕಾಂತ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈ ಬಾರಿಯ ಚುನಾವಣೆಯಲ್ಲಿ ಅಭೂತಪೂರ್ವವಾದಂಥ ಗೆಲುವನ್ನ ಸಾಧಿಸಿರೋದು ಟಿವಿಕೆ ಪಕ್ಷ. ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿತ್ತು. ಅದಾದ ನಂತರ ಹಂಗು ಹೆಂಗು ಮಾಡಿ ಸರ್ಕಾರ ರಚನೆಯಾಗಿದೆ. ಈಗ ರಜನಿಕಾಂತ್ ಅವರು ಹಾಡಿ ಹೊಗಳಿದ್ದಾರೆ ವಿಜಯ್ ಅವರ ಸಾಧನೆಯನ್ನ. ವಿಜಯ್ ಸಾಧನೆ ನನಗೆ ಅಚ್ಚರಿ ಜೊತೆಗೆ ಖುಷಿಯನ್ನು ತಂದಿದೆ. ತಮಿಳುನಾಡಿನಲ್ಲಿ ವಿಜಯ್ ಏಕಾಂಗಿಯಾಗಿ ಗೆಲುವನ್ನ ಸಾಧಿಸಿದ್ದಾರೆ. ಕೇಂದ್ರದ ಬಿಜೆಪಿ ಸರ್ಕಾರದ ವಿರುದ್ಧ ದಿಗ್ವಿಜಯ ಸಾಧಿಸಿದ್ದಾರೆ. ತಮಿಳುನಾಡಿನ 2 ದಿಗ್ಗಜ ದ್ರಾವಿಡ ಪಕ್ಷಗಳ ವಿರುದ್ಧ ಗೆದ್ದಿದ್ದಾರೆ. ವಿಜಯ್ ಸ್ವತಂತ್ರವಾಗಿ ಎಲ್ಲರ ವಿರುದ್ಧ ಗೆದ್ದಿದ್ದಾರೆ ಅಂತ ರಜನಿಕಾಂತ್ ಈ ಸಂದರ್ಭದಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. எனக்கும் விஜய்க்கு ஒரு ஜெனரேஷன் கேப், கிட்டத்தட்ட 25 இயர்ஸ் டிஃபரன்ஸ். நான் முதல்லயே சொல்லியிருக்கேன், நான் விஜய் நான் இதை கம்பேர் பண்ணிக்கிட்டா அது எனக்கு நல்லது இல்லை, கெட்ட பேர். விஜய் என்ன பத்தி கம்பேர் பண்ணிட்டா அவருக்கு நல்லது. சின்ன வயசுலேருந்து அவர் பார்த்துட்டு இருக்காரு. அவர் சிஎம் ஆனதுல எனக்கு என்ன போறாங்க, அது இன்னும் இவ்வளவு சின்ன வயசுல 52 வயசுல எம்ஜிஆர் என்டிஆர் சாதனை பண்றதை விட அதை விட ஜாஸ்தி கம்ப்ளீட்டா சென்டர் பிஜேபி எவ்வளவு பெரிய பவர்ஃபுல் சென்டர். இங்க 2 பெரிய கட்சிகளை எதிர்த்து தனி ஆளை ஜெயிச்சிருக்காங்க. அது நம்ம சினிமா இண்டஸ்ட்ரியில இருந்து எனக்கு அது பொறாமை இல்லை, ஒரு ஆச்சரியம் கலந்த ஒரு சந்தோஷம். அடே யார் அப்ரிசியேஷன், சூப்பர். ஸோ அந்த பொறாமையும் இல்லை. விஜய் அவர்களுக்கு நிறைய ಎದುಪಾರ್ಗಳು ಇருக்கு. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಫಿಲಂ ಬ್ಯೂರೋ ಹೆಡ್ ಲಕ್ಷ್ಮೀನಾರಾಯಣ್ ಸಂಪರ್ಕದಲ್ಲಿದ್ದಾರೆ. ಲಕ್ಷ್ಮೀನಾರಾಯಣ್, ನಿಜಕ್ಕೂ ಕೂಡ ಅಂದ್ರೆ ವಿಜಯ್ ಅವರ ಸಾಧನೆಗೆ ಇಡೀ ದೇಶವೇ ಕೊಂಡಾಡಿದೆ. ಈಗ ರಜನಿಕಾಂತ್ ಅವರ ಸರದಿ ಏನ್ ಹೇಳಿದ್ದಾರೆ ರಜನಿಕಾಂತ್ ಅವರು ವಿಜಯ್ ಅವರ ಬಗ್ಗೆ? ಎಸ್ ರಾಮ್, ಈಗಷ್ಟೇ ನಾವು ಈ ಹಿಂದಿನ ಬುಲೆಟಿನ್ ಅಲ್ಲಿ ರಜನಿಕಾಂತ್ ಅವರು ಮಾತನಾಡಿದಂತ ಒಂದಷ್ಟು ಹೇಳಿಕೆಗಳ ಬಗ್ಗೆ ನಾವು ವಿಶ್ಲೇಷಣೆ ನೀಡಿದ್ವಿ. ಈಗ ಅದ್ರ ಮುಂದುವರೆದ ಭಾಗ ಮಾತನಾಡೋದಾದ್ರೆ, ಅಫ್ಕೋರ್ಸ್ ರಜನಿಕಾಂತ್ ಅವರಿಗೆ ಅಂದ್ರೆ ವಿಜಯ್ ಅವರು ಸಿಎಂ ಆಗಿದ್ದು ಟಿವಿಕೆ ಪಕ್ಷವನ್ನ ಆಡಳಿತಕ್ಕೆ ತಂದಿದ್ದು ಲಿಟ್ರಲಿ ಶಾಕ್ ಇದೆ. ಅಟ್ ದ ಸೇಮ್ ಟೈಮ್ ಖುಷಿ ಕೂಡ ಇದೆ ಅಂತಕ್ಕಂಥ ಮಾತನ್ನ ಹೇಳಿದ್ದಾರೆ. ಅಷ್ಟೇ ಅಲ್ಲ, ಸುಮಾರು ದಶಕಗಳ ಕಾಲದಿಂದ 2 ದಿಗ್ಗಜ ದ್ರಾವಿಡ ಪಕ್ಷಗಳಾದಂತಹ ಡಿಎಂಕೆ ಮತ್ತು ಎಐಡಿಎಂಕೆಗಳು ಸತತವಾಗಿ ಸರ್ಕಾರವನ್ನ ಮುನ್ನಡೆಸ್ಕೊಂಡು ಬರ್ತಾ ಇದ್ವು. ಆ 2 ಪಕ್ಷಗಳನ್ನ ಧೂಳಿಪಟ ಮಾಡಿ ಇಷ್ಟೊಂದು ಚಿಕ್ಕ ವಯಸ್ಸಿನಲ್ಲಿ ವಿಜಯ್ ಬಂದು ಈ ತರದೊಂದು ಹೊಸ ಪಕ್ಷ ಕಟ್ಟಿ ಅಧಿಕಾರಕ್ಕೆ ತರೋದಿದೆಯಲ್ಲ, ನಿಜಕ್ಕೂ ಅದನ್ನ ಅಪ್ರಿಶಿಯೇಟ್ ಮಾಡ್ಲೇಬೇಕು, ಸೂಪರ್ ಅಂತಕ್ಕಂಥ ಮಾತನ್ನ ಹೇಳಿರ್ತಕ್ಕಂಥದ್ದು. ಅಂದ್ರೆ ರಜನಿಕಾಂತ್ ಅವರು ಎಂಜಿಆರ್ ಮತ್ತೆ ಎನ್ಟಿಆರ್ ಅಂತಹ ಏನು ಮೇರು ಶಿಖರಗಳನ್ನು ಅವ್ರನ್ನು ಕೂಡ ಮೀರಿಸುವಂತಹ ಒಂದು ಸ್ಟಾರ್ಡಮ್ ನ ಅಥವಾ ಈ ಗೆಲುವನ್ನ ವಿಜಯ್ ಪಡ್ಕೊಂಡಿದ್ದಾರೆ ಅಂತಕ್ಕಂಥ ಸ್ಟೇಟ್ಮೆಂಟ್ ಕೊಟ್ಟಿರ್ತಕ್ಕಂಥದ್ದು ನಿಜಕ್ಕೂ ಅಚ್ಚರಿಯ ಮಾತು ಅನ್ಬೋದು. ಯಾಕಂತಂದ್ರೆ ಎಂಜಿಆರ್ ನ ಸೂಪರ್ ಸ್ಟಾರ್ ಮಾಡಿದ್ದೆ ಕರುಣಾನಿಧಿಯನ್ನ ಮುಖ್ಯಮಂತ್ರಿ ಆಗಿಸಿದ್ದೆ ಎಂಜಿಆರ್. ಆವಾಗ ಡಿಎಂಕೆ ಪಕ್ಷದಿಂದ ಹೊರಗಡೆ ಬಂದು ಎಂಜಿಆರ್ ಎಐಡಿಎಂಕೆ ಪಕ್ಷವನ್ನ ಕಟ್ಟಿ ಕೂಡಲೇ ಅಂದ್ರೆ ಶಾರ್ಟ್ ನೋಟಿಸ್ ಅಲ್ಲಿ ಅವರು ಕೂಡ ಅಧಿಕಾರಕ್ಕೆ ಬರುವಂತ ಒಂದು ಆಗಿರುತ್ತೆ ಈ ಹಿಂದೆ ಇತಿಹಾಸವನ್ನು ನಾವು ಅವಲೋಕಿಸಿದಾಗ. ಜೊತೆಗೆ ಯಾರೋ ನಮ್ಮ ತೆಲುಗು ದೇಶದ ಒಬ್ಬ ಏನು ಜನಪ್ರತಿನಿಧಿಗೆ ಅವಮಾನಿಸಿದ್ರು ಸೆಂಟ್ರಲ್ ಅಲ್ಲಿ ಅಂತಕ್ಕಂಥ ಕಾರಣಕ್ಕೆ ತೆಲುಗು ದೇಶಂ ಪಾರ್ಟಿಯನ್ನ ಕಟ್ತಾರೆ ಎನ್ಟಿಆರ್ ಅವರು ಕೂಡ ಏನು ಡೆಲ್ಲಿಯನ್ನ ಅಲ್ಲಾಡಿಸುವಂತಹ ಒಂದು ಪಕ್ಷವನ್ನಾಗಿ ತುಂಬಾ ಪ್ರಾದೇಶಿಕ ಪಕ್ಷವನ್ನ ಕಟ್ಟಿ ದೊಡ್ಡ ಮಟ್ಟಕ್ಕೆ ಬೆಳೆದು ಈ ರೀತಿ ಕೂಡ ನಾವು ಆಡಳಿತ ನಡೆಸಬಹುದು ಅಂತಕ್ಕಂಥದನ್ನ ದೆಹಲಿಗೆ ಮುಗಿಸುವಂತ ಕಾರ್ಯ ಮಾಡ್ತಾರೆ. ಈಗಲೂ ಕೂಡ ಬಿಜೆಪಿ ದೇಶಾದ್ಯಂತ ಅಲೆಯಲ್ಲಿರ್ತಕ್ಕಂಥ ಈ ಸುಸಂದರ್ಭದಲ್ಲಿ ಅಂದ್ರೆ ಪ್ರಾದೇಶಿಕ ಪಕ್ಷವಾಗಿ ಒಂದು ಹೊಸ ಪಕ್ಷ ಕಟ್ಟಿ ಅದನ್ನ ಅಧಿಕಾರಕ್ಕೆ ತಂದಿದೆಯಲ್ಲ, ಸೊ ಆ ವಿಚಾರವಾಗಿ ವಿಜಯ್ ಅವರನ್ನ ತುಂಬಾ ಅಪ್ರಿಶಿಯೇಟ್ ಮಾಡಿದ್ದಾರೆ ರಜನಿಕಾಂತ್ ಅಂತ ಹೇಳ್ಬೋದು ರಾಮ್. ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.